ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ನಮ್ಮ ಯಜಮಾನ್ರು ಸಂತೆಗೆ ಹೋಗಿ ಹೀರೆಕಾಯಿ ತಂದಿದ್ರು. ಸೊ ನಾನು ಈ ಹೀರೆಕಾಯಿನ ಹಿಡ್ಕೊಂಡು ಒಂದು ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಯಾವುದ್ರ ಜೊತೆ ಕೂಡ ಕಾಂಬಿನೇಷನ್ ಮಾಡಿಕೊಂಡು ನಾವು ತಿನ್ನಲಿಕ್ಕೆ ಸೂಪರಾಗಂತೂ ಇರುತ್ತೆ. ಸೊ ಇದನ್ನು ನಾವು ದೋಸೆ, ಚಪಾತಿ, ರೊಟ್ಟಿ, ಹಾಗೆ ಪೂರಿ ಇಲ್ಲ ಕಡೆ ಪಕ್ಷ ನಾವು ರೈಸ್ ಜೊತೆ ಊಟ ಮಾಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಹೀರೆಕಾಯಿನ ಏನಿದೆ ಅದೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ಈ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಯಾಕಂದರೆ ನಾವು ಇದಕ್ಕೆ ನೀರನ್ನ ಯೂಸ್ ಮಾಡಲ್ಲ. ಏನಿದೆ ನಾವು ಮಸಾಲ ಏನಾಗ್ತೀವಿ, ಒಗ್ಗರಣೆ ಏನಾಗ್ತೀವಿ ಅದರಲ್ಲೇ ಬೇಯಬೇಕು. ಅದಕ್ಕೋಸ್ಕರ ಅದು ಚೆನ್ನಾಗಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀವೋ ಅಷ್ಟು ಟೇಸ್ಟ್ ಕೂಡ ಇರುತ್ತೆ, ಹಾಗೆ ಬೇಗನೆ ಬೇಯುತ್ತೆ. ನಾವು ದಪ್ಪ ಕಟ್ ಮಾಡಿದ್ವಿ ಅಂದರೆ ಮೇಲ್ಗಡೆ ನೋಡ್ಲಿಕ್ಕೆ ಅಷ್ಟೇ ಬೆಂದಿರೋ ಥರ ಕಾಣುತ್ತೆ, ಬಟ್ ಬೆಂದಿರಲ್ಲ ಅದು ಒಳಗಡೆ. ಅದಕ್ಕೋಸ್ಕರ ಬೇಗ ಬೇಯಬೇಕು ಅಂದರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಏನಿದೆ ಹೀರೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು, ಸೊ ಅದನ್ನು ಅಷ್ಟೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಆ ಟೊಮೆಟೊನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಟೊಮೆಟೊ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕೊಬೋದು. ಸೊ ನೀವು ಹುಣಸೆ ರಸ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಟೊಮಾಟೋನ 2ರಿಂದ 3 ಹಾಕ್ಕೊಬೋದು. ನೀವು ಈ ಥರ ಜಾಮೂನ್ ಟೊಮೆಟೊ ಆದರೆ 2ರಿಂದ 3 ಹಾಕ್ಕೊಳ್ಳಿ. ಇಲ್ಲ ನಾವು ಹುಳಿ ಟೊಮೆಟೊ ಬರುತ್ತಲ್ವ, ನಾಟಿ ಟೊಮೆಟೊ, ಸೊ ಆ ಥರ ತಗೊತೀವಿ ಅಂದರೆ ನೀವು ಒಂದು ಮೀಡಿಯಮ್ ಸೈಜ್ ಆದರೆ ಒಂದಾದರೂ ಸಾಕಾಗುತ್ತೆ. ಸೊ ನಂತರ ನಾನಿಲ್ಲಿ ಏನಿದೆ 2 ಈರುಳ್ಳಿ ಏನು ತೊಗೊಂಡಿದ್ದೀನಿ, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಪ್ಪ ಅಥವಾ ಉದ್ದುದ ಕಟ್ ಮಾಡಿದ್ವಿ ಅಂದರೆ ಅದು ಟೇಸ್ಟ್ ಹೆಂಗಿರುತ್ತೆ ಅಂದರೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಅವಾಗವಾಗ ಅದು ಚೆನ್ನಾಗಲ್ಲ. ಸೊ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ, ಎಲ್ಲ ಮಿಕ್ಸ್ ಫ್ರೈ ಆಗುತ್ತೆ. ಸೊ ನಂತರ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1ರಿಂದ 1.5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನಿಮ್ಮಲ್ಲಿ ಕಡಲೆಬೇಳೆ ಇತ್ತು ಅಂದರೆ ಕಡಲೆಬೇಳೆನ ಹಾಕ್ಬೋದು. ಇಲ್ಲ ನಾವು ಹೆಸರು ಬೇಳೆ ಬಳಸ್ತೀವಿ ಅಂದರೂ ಹೆಸರು ಬೇಳೆನೂ ಕೂಡ ಬಳಸ್ಬೋದು. ನಾನಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡಿದ್ದೀನಿ. ಸೊ ಹೆಸರು ಬೇಳೆ ಹಾಕಿದ ನಂತರ ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬ ಜಾಸ್ತಿ ಉರಿ ಕೊಟ್ಟರೆ ಏನಾಗುತ್ತೆ ಅಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಉರಿ ಕೊಟ್ಕೊಂಡೆ ನಾವು ಫ್ರೈ ಮಾಡ್ಕೊಬೇಕು. ನಂತರ ನಾನು ಹೆಚ್ಚಿಟ್ಕೊಂಡಂಥ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಎಲ್ಲ ಬಿಡಿ ಆಗೋ ಥರ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಅದು ಹೆಂಗೆ ಆಗಬೇಕು ಅಂದರೆ ಫುಲ್ಲು ಒಂಬಣ್ಣ ಬರಬೇಕು. ಒಂಬಣ್ಣ ಬಂದು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಅದು ಸ್ವಲ್ಪ ಏನಿದೆ ಗರಿಗರಿಯಾಗಿ ಅದೆಲ್ಲ ಮೆತ್ತಗಾಗಿರುತ್ತೆ, ಆಗ ಚೆನ್ನಾಗಿರುತ್ತೆ ಅದು. ಸೊ ನಂತರ ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ. ಇದಕ್ಕೆ ಬೇಯಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು, ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ. ನಾನು ಇಲ್ಲಿ ಉಪ್ಪು ಆ್ಯಡ್ ಮಾಡ್ತಾ ಇಲ್ಲ. ಸೊ ಅಂದರೆ ಟೊಮೆಟೊ ಹಾಕ್ತೀವಲ್ವ, ಸೊ ಆ ಟೈಮಲ್ಲಿ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ. ಈ ಟೈಮ್ನಲ್ಲಿ ನಾನು ಒಂದು ಟೊಮೊಟೊನ ಏನು ಹೆಚ್ಚಿಟ್ಕೊಂಡಿದ್ವಿ ಟೊಮೆಟೊಗಳನ್ನ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಟೊಮೊಟೊನ ಹಾಕಿದ ನಂತರ ಇದು ಬೇಯಲಿಕ್ಕೆ ಆದಷ್ಟು ಬೇಗ ಬೇಯಬೇಕು ಅನ್ನೋಂಗಿದ್ರೆ ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಕೊಳ್ಳೋಣ. ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳಿ. ಈಗ ಸದ್ಯಕ್ಕೆ ಟೊಮೆಟೊ ಬೇಯಲಿಕ್ಕೆ ಅಷ್ಟೇ ಉಪ್ಪಿನ ಪುಡಿನ ಬಳಸಿ. ಸೊ ನಂತರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಗುತ್ತೆ. ಸೊ ನಂತರ ಇದೆಲ್ಲ ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡೋಣ. 2 ನಿಮಿಷದ ನಂತರ ನೋಡಿ ಯಾವ ರೀತಿ ಫ್ರೈ ಆಗಿದೆ. ಸೊ ತಳ ಒತ್ತದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಏನು ಒಗ್ಗರಣೆಯಲ್ಲಿ ಬೇಯಿಸ್ತೀವಿ ಅದೇ ಬೇಯೋದು. ಈ ತರಕಾರಿ ಜೊತೆ ಎಲ್ಲ ಮಿಕ್ಸಲ್ಲಿ ಹಾಕ್ಬಿಟ್ವಿ ಅಂದರೆ ಅದು ಟೊಮೆಟೊ ಏನಾಗುತ್ತೆ, ಅದು ಈ ಥರ ಮ್ಯಾಶ್ ಆಗೋ ಥರ ಬೇಯಲ್ಲ. ಅದಕ್ಕೋಸ್ಕರ ಒಗ್ಗರಣೆಯಲ್ಲೇ ಬೇಯಿಸ್ಕೊಬೇಕು. ನಂತರ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈ ಹೀರೆಕಾಯಿ ಏನಿದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅದನ್ನು. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಮಸಾಲ ಎಲ್ಲ ಸರಿ ಬರಲಿಲ್ಲ ಅಂದರೆ ಟೇಸ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಕೊಡಿ.
ಈ ಟೈಮ್ನಲ್ಲಿ ಊರಿನ ಸ್ವಲ್ಪ ಅಂದರೆ ಗ್ಯಾಸ್ ಫ್ಲೇಮ್ನ ಏನಿರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಇಟ್ಕೊಂಡೇ ಮಿಕ್ಸ್ ಕೊಡಿ. ಯಾಕಂದರೆ ಉರಿ ಜಾಸ್ತಿ ಆಯಿತು ಅಂದರೆ ಇದು ಮಿಕ್ಸ್ ಮಾಡೋವಂಥ ಟೈಮ್ನಲ್ಲಿ ಸೀದೋಗೋ ತಳ ಒತ್ತುವಂಥದ್ದು, ತಳ ಸೀಯೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಮಿಕ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ಎಲ್ಲ ಮಿಕ್ಸ್ ಕೊಟ್ಟ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 2-3 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು ಈ ಟೈಮಲ್ಲಿ ಹೀರೆಕಾಯ್ದು ಏನಿದೆ ಎಲ್ಲ ನೀರು ಬಿಟ್ಕೊಂಡಿದೆ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸುತ್ತಲೂ ಯಾವ ರೀತಿ ನೀರಿದೆ ಅಂತ. ನಾವು ಇಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ, ಬಟ್ ಹೀರೆಕಾಯಿ ಎಲ್ಲ ಮಿಕ್ಸ್ ಆಗಿ ಬೇಯೋವಂಥ ಟೈಮ್ನಲ್ಲಿ ನೀರು ಬಿಟ್ಕೊಂಡಿದೆ. ಸೊ ಹಾಗಾಗಿ ನೀರು ಹಾಕಿದ್ದೀವಿ ಅನ್ನೋ ಥರ ಇದೆ. ನಿಮಗಿಲ್ಲ ಇದು ಸ್ವಲ್ಪ ನಮಗೆ ಫ್ರೈ ಆಗ್ತಾಯಿಲ್ಲ ಕರೆಕ್ಟಾಗಿ ಅಂದರೆ ನಾವು ಟೀ ಗ್ಲಾಸ್ನ ಇರುತ್ತಲ್ವ, ಸೊ ಅದರಲ್ಲಿ 1 ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಬೇಕು ಅನ್ನೋರು, ತೆಳು ಬೇಕು ಅನ್ನೋರು ಆ ಥರ ಮಾಡ್ಬೋದು. ಇಲ್ಲ ನಮಗೆ ಉಡಿ ಫ್ರೈ ಮಾಡ್ತೀವಲ್ವ, ಸೊ ಆ ಥರ ಉಡಿ ಪಲ್ಯ ಮಾಡ್ತೀವಲ್ವ ಆ ಥರ ಮಾಡ್ತೀವಿ ಅನ್ನೋರು ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಖಾರದ ಪುಡಿ, ಒಂದು ಮನೆಯಲ್ಲಿ ಮಾಡಿರ್ತೀವಲ್ವ ಸಾಂಬಾರು ಪುಡಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಸೊ ಈ ಟೈಮ್ನಲ್ಲಿ ನಾವು 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ನಿಮ್ಮಲ್ಲಿ ಜೀರಾ ಪೌಡ್ರ್ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಗರಂ ಮಸಾಲ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆನೇ ಹಾಕ್ಕೊಂಡಿದ್ದೀವಿ, ಟೊಮೆಟೊ ಬೇಯೋವಂಥ ಟೈಮ್ನಲ್ಲಿ ಸ್ವಲ್ಪ ಹಾಕಿದ್ದೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪಾದರೆ ತಿನ್ನಲಿ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಈಗ ಏನಿದೆ ಮಸಾಲ ಐಟಮ್ ಏನಿದೆ ಎಲ್ಲ ಮಿಕ್ಸ್ ಆಗೋ ಥರ, ಅಂದರೆ ಹೀರೆಕಾಯಲ್ಲಿ ಎಲ್ಲ ಮಿಕ್ಸ್ ಆಗಿ ಅದು ಮಸಾಲ ಒಳಗಡೆ ಬೇಯೋ ಥರ ನಾವು ನೀಟಾಗಿ ಮಿಕ್ಸ್ ಕೊಡಬೇಕು. ಇದು ಘಮ ಯಾವ ರೀತಿ ಬರುತ್ತೆ ಅಂದರೆ ಇದನ್ನು ಹಾಗೇ ಏನು ಚಪಾತಿ, ದೋಸೆ ಅಥವಾ ಪೂರಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಯಾವುದೂ ಇಲ್ಲದೇನೂ ಕೂಡ ಹಾಗೇ ತಿನ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ ಈ ಹೀರೆಕಾಯಿ ಪಲ್ಯ. ಸೊ ನಾವು ಕಾಂಬಿನೇಷನ್ ಆಗಿ ಪೂರಿ ಜೊತೆ ಸೂಪರ್ ಟೇಸ್ಟ್ ಕೊಡುತ್ತೆ, ಹಾಗೆ ಚಪಾತಿ ಜೊತೆ ಇನ್ನೂ ಟೇಸ್ಟ್ ಕೊಡುತ್ತೆ. ಯಾವುದೂ ಇಲ್ಲ ಅಂದರೆ ಒಂದು ಬಿಸಿ ಬಿಸಿ ರೈಸ್ ಜೊತೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಸಿಂಪಲ್ ಟಿಪ್ಸ್ಗಳು ಗೊತ್ತಿದ್ದು ಕೂಡ, ಅಂದರೆ ಕೆಲವೊಬ್ಬರಿಗೆ ಯಾವ ರೀತಿ ಮಾಡೋದು ಅನ್ನೋ ವಿಧಾನ ಗೊತ್ತಿಲ್ಲದೇ ಈ ಥರ ರೆಸಿಪೀಸ್ನ ಮಾಡೋದ್ರಲ್ಲಿ ಮಿಸ್ ಮಾಡ್ಕೊಂಡಿರ್ತೀರ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಹಾಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಇರೋವಂಥ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೇ ಮಾಡ್ಬೋದು. ಸೊ ನಾನಿಲ್ಲಿ ರೊಟ್ಟಿ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ. ಸೊ ನಾನು ರೊಟ್ಟಿ ಜೊತೆ ಮಾಡ್ತಾ ಇರುವಾಗ ರೊಟ್ಟಿನ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೀರು ಹಾಕಿ ತೊಡ್ಕೊತಾರೆ, ಕೆಲವೊಬ್ಬರು ಪೇಪರ್ ಮೇಲೆ ತೊಡ್ಕೊತಾರೆ. ಸೊ ನಮ್ಮ ಹಳ್ಳಿ ಕಡೆ, ಅದರಲ್ಲೂ ನಮ್ಮ ಮನೆಯಲ್ಲಂತೂ ನಾನು ಈ ಥರ ಹಿಟ್ಟು ಹಾಕಿಯೇ ಮನೆಯಲ್ಲಿ ತೊಟ್ಟಿ ಅಭ್ಯಾಸ, ಹಾಗಾಗಿ ಈ ಥರ ತೊಟ್ಕೊಂಡೇ ರೊಟ್ಟಿ ಮಾಡ್ತೀನಿ ನಾನು. ಯಾವಾಗ ಮಾಡಿದರೂ ಇದೇ ಥರ ಮಾಡೋದು. ಇದನ್ನು ನಾವು ಗ್ಯಾಸ್ ಮೇಲಿಂದ ಒಲೆಯಲ್ಲಿ, ಅಂದರೆ ಸೌದೆ ಒಲೆಯಲ್ಲಿ ಬೇಯಿಸಿದ್ರಂತೂ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಬಟ್ ಇವಾಗ ಅರ್ಜೆಂಟಿಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಈ ಟೈಮಲ್ಲಿ ಒಲೆ ಕಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಬೇಯಿಸ್ತೀನಿ. ಹಾಗಾಗಿ ಸ್ವಲ್ಪ ಹಾಗೆಯೇ ಚಿಕ್ಕ ರೊಟ್ಟಿಗಳಾಗಿ ನನಗೆ ಮಾಡ್ಲಿಕ್ಕೆ ಬರೋಲ್ಲ, ಏನಿದ್ರು ದೊಡ್ಡದಾಗೆ ಮಾಡೋ ಅಭ್ಯಾಸ. ಹಾಗಾಗಿ ದೊಡ್ಡ ರೊಟ್ಟಿಗಳ ಜೊತೆ ಈ ಹೀರೆಕಾಯಿ ಪಲ್ಯ ತಿನ್ನಲಿಕ್ಕಂತೂ ಸೂಪರ್ ಟೇಸ್ಟ್ ಕೊಡುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ, ಅಥವಾ ನೀವು ಮಾಡೋವಂಥ ಥರ ಏನಾದರೂ ನಾನು ಮಾಡಿದ್ದೀನಿ ಅಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಪಕ್ಕದಲ್ಲಿ ಒಂದು ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ.